ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಕಿನ್ ಕೇರ್ ಮನೆಯಲ್ಲೇ ಫೇಸ್ ಮಾಸ್ಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಎಷ್ಟು ಫೇಸ್ನ ವಾಶ್ ಮಾಡ್ಕೋಬೇಕು. ವಾಶ್ ಆದಮೇಲೆ ಮಿಲ್ಕು ಹಾಲಲ್ಲಿ ಕಾಟನ್ ಹತ್ತಿ ತಗೊಂಡು, ಹಸಿ ಹಾಲಲ್ಲಿ ಕಾಟನ್ ಹತ್ತಿ ತಗೊಂಡು ಮುಖಕ್ಕೆಲ್ಲ ಅದನ್ನು ಅಪ್ಲೈ ಮಾಡಬೇಕು. ಕತ್ತನ್ನು ಸೇರಿಸ್ಬೇಕು. ಕತ್ತನ್ನು ಸೇರಿಸಿದ್ರೇ ನಾವು ಬರೀ ಮುಖ ಮಾತ್ರ ಇದು ಮಾಡಿಕೊಂಡ್ರೆ ಸಾಕಾಗಲ್ಲ. ಕತ್ತನ್ನು ಸೇರಿಸ್ಕೊಂಡು ಮಾಡ್ಕೊಂಡ್ರೆ ಕಲರು ಇದಾಗುತ್ತೆ. ಇಲ್ಲಾಂದರೆ ಕತ್ತೆ ಒಂಥರ ಕಲರು, ಮುಖನೇ ಒಂಥರ ಕಲರ್ ಆಗಿಬಿಡುತ್ತೆ. ಇಷ್ಟು ಮಿಲ್ಕ್ ಹಾಕೊಂಡಿದ್ವಲ್ಲ ಅದನ್ನೆಲ್ಲ ಬಟ್ಟೆಯಲ್ಲಿ ಕ್ಲೀನ್ ಮಾಡಿಕೊಂಡು, ನೆಕ್ಸ್ಟು ಸಕ್ಕರೆ, ಕಾಫಿ ಪುಡಿ, ಆಮೇಲೆ ಟೊಮೊಟೊ ಸ್ಲೈಸು ಮೇಲ್ಗಡೆದು ಅದನ್ನು ಹಾಕಿ ಫೇಸ್ನ ರಬ್ ಮಾಡ್ಕೋಬೇಕು. ಬರೀ ನಾವು ಟೊಮೊಟೊ ಸ್ಲೈಸಲ್ಲಿ ರಬ್ ಮಾಡಿಕೊಂಡ್ರೆ ಜಾಸ್ತಿ ಒಂಥರ ತುರಿ ಆಗಿಬಿಡುತ್ತೆ. ಅದು ಸಕ್ಕರೆ ಇರುತ್ತಲ್ಲ, ತುರಿ ಆದಂಗೆ ಆಗೋಗುತ್ತೆ, ಒಂಥರ ಗೀಚ್ಕೊಂಡಂಗೆ ಆಗೋಗುತ್ತೆ. ಅದಕ್ಕೆ ಜಾಸ್ತಿ ಅದರ ರಬ್ ಮಾಡ್ಕೋಬಾರ್ದು. ಕೈಲಿ ಮಸಾಜ್ ಮಾಡ್ಕೋಬೇಕು. ಒಂದು 5-10 ನಿಮಿಷ ಚೆನ್ನಾಗಿ ಕೈಲಿ ಮಸಾಜ್ ಮಾಡ್ಕೋಬೇಕು ಮುಖನ. ಕತ್ತನ್ನು ಸೇಸ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಮುಖ ವಾಶ್ ಮಾಡ್ಕೊಬರ್ಬೇಕು. ಆ ಥರ ರಬ್ ಮಾಡ್ಕೊಂಡ್ಮೇಲೆ ಮುಖ ತೊಳೆದ್ರೆ ಎಷ್ಟು ಒಂಥರ ಫೀಲ್ ಆಗುತ್ತೆ ಗೊತ್ತಾ. ತಲೆ ಸೊಕ್ಕತ್ತಿತ್ತನೋ ಅದು ಬಿಡ್ತು ಅನ್ನೋಷ್ಟು ಒಂಥರ ಫೀಲ್ ಆಗುತ್ತೆ. ನೆಕ್ಸ್ಟು ಕೊಬ್ಬರಿ ಎಣ್ಣೆಯಲ್ಲಿ ಮಸಾಜ್ ಮಾಡಿಕೊಂಡ್ರೆ ಮುಖ ಬ್ರೈಟ್ ಆಗುತ್ತೆ. ಆಯಿಲ್ ಸ್ಕಿನ್ ಇರೋರು ಮಾಡ್ಕೋಬಾರ್ದು. ಕೊಬ್ಬರಿ ಎಣ್ಣೆಯಲ್ಲಿ ಇನ್ನೂ ತುಂಬ ಜಾಸ್ತಿ ಆಯಿಲ್ ಆಗೋಗುತ್ತೆ. ಈ ಮಕ್ಕಳುಗಳಿಗೂ ಇದನ್ನು ಕೊಬ್ಬರಿ ಎಣ್ಣೆ ಹಾಕಿ ಮಸಾಜ್ ಮಾಡಿದ್ರೆ ತುಂಬ ಬ್ರೈಟ್ನೆಸ್ ಕಾಣಿಸುತ್ತೆ. ಇದನ್ನು ಹಿಂಗೆ ಕೊಬ್ಬರಿ ಎಣ್ಣೆ ಹಾಕಿ ಮಸಾಜ್ ಮಾಡ್ಕೋಬೇಕು. ಕತ್ತನ್ನು ಸೇರಿಸಿ ಮಸಾಜ್ ಮಾಡ್ಕೋಬೇಕು. ಆಗಿನ ಕಾಲದವರೆಲ್ಲ ಬರೀ ಹಾಲಲ್ಲೇ ಮುಖನ ಸ್ಕ್ರಬ್ ಮಾಡ್ಕೋತಿದ್ದಿದ್ದು. ಕೊಬ್ಬರಿ ಎಣ್ಣೆ ಹಾಲು ಅಷ್ಟೇ, ಅವೇರ್ತಲ್ಲೇ ಸ್ಕ್ರಬ್ ಮಾಡ್ಕೋತಿದ್ದೆ. ಎಷ್ಟು ಕಲರಾಗಿ ಬರ್ತಿತ್ತು ಗೊತ್ತಾ. ಈಗಿನ ಕಾಲದಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಆ ಥರ ಮಾಸ್ಕು ಈ ಥರ ಮಾಸ್ಕು ಅಂತ ಯಾವ್ಯಾವ ಕೆಮಿಕಲ್ ಇರೋವೆಲ್ಲ ಹಾಕಿ ಮಾಸ್ಕ್ ಮಾಡಿಸ್ಕೋತೀವಿ. ಅದ್ರ ಬದಲು ಮನೇಲೇ ಇರೋ ಪದಾರ್ಥಗಳನ್ನು ಅಂದರೆ ಕಾಫಿ ಪುಡಿ, ಸಕ್ಕರೆ, ಟೊಮೊಟೊ ಸ್ಲೈಸು, ಹಾಲು, ಮೊಸರು, ಜೇನುತುಪ್ಪ ಇದನ್ನೆಲ್ಲ ಹಾಕಿ ನಾವು ಮನೆಯಲ್ಲೇ ಫೇಸ್ ವಾಶ್ ಮಾಡ್ಕೋತಿದ್ರೆ ತುಂಬ ಒಂಥರ ಚೆನ್ನಾಗಿರುತ್ತೆ ಫೀಲು. ಮುಖ ಬ್ರೈಟ್ನೆಸ್ ಆಗಿ ಕಾಣಿಸುತ್ತೆ. ಕೊಬ್ಬರಿನ ಮಸಾಜ್ ಆದಮೇಲೆ ಅದನ್ನು ಬೆಚ್ಚಗಿರೋ ನೀರು ತೊಳಿಬೋದು. ಅಂದರೆ ಬಟ್ಟೆಯಲ್ಲಿ ಒರೆಸ್ಕೋತೀನಿ ಅಂತಂದರೆ ಬಟ್ಟೆಲಿ ಒರೆಸ್ಕೋಬೋದು. ಇಷ್ಟು ಕಡಲೆ ಹಿಟ್ಟು, ಮೊಸರು, ಜೇನುತುಪ್ಪ ಇದನ್ನು ಮೂರನ್ನೂ ಕಲಿಸ್ಕೊಂಡು ಸ್ವಲ್ಪ ಮುಖಕ್ಕೆ ಅಪ್ಲೈ ಮಾಡ್ತೀವಲ್ಲ ಆ ಥರನೇ ಕಲಿಸ್ಕೊಂಡು ಮುಖಕ್ಕೆ ಹಚ್ಕೋಬೇಕು. ಅದು ಹಚ್ಕೊಂಡು ಫುಲ್ಲು ಅದನ್ನು ಒಂದು ಸ್ವಲ್ಪ ಕತ್ತು ಮುಖಕ್ಕೆ ಹಚ್ಕೊಂಡು ಅದು ಒಂದು ಸ್ವಲ್ಪ ಒಣಗಿದ ಮೇಲೆ ಅದನ್ನು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೋಬೇಕು. ನೋಡಿ, ಇದು ಒಣಗಿದೆ. ಇದನ್ನು ವಾಶ್ ಮಾಡ್ಕೊಬರೋಣ ಮುಖನ. ನೋಡಿ ಎಷ್ಟು ನಿಮಗೆ ಡಿಫ್ರೆಂಟ್ ಗೊತ್ತಾಗುತ್ತೆ ಅಂತ ಅನಿಸುತ್ತೆ, ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ಅಂತ. ನೆಕ್ಸ್ಟು ಮುಲ್ತಾನಿ ಮಿಲ್ಟಿ ಪುಡಿ ಆ್ಯಂಡ್ ರೋಸ್ ವಾಟರ್ ಏನು ಮಿಕ್ಸ್ ಮಾಡಿ ಹಾಕೋಬೇಕು. ಇದು ತುಂಬ ಮುಖಕ್ಕೆ ಒಳ್ಳೆಯದು. ಇದು ಪೌಡರು ಇದು ರಿಮೂವ್ ವರ್ಕ್ಲೆಸ್ ಅಂದು ರೆಡ್ಯೂಸ್ ಸ್ಕಿನ್ನು ಇರಿಟೇಷನ್ಸು ಎಲ್ಲ ಕಮ್ಮಿ ಮಾಡುತ್ತೆ. ಇದು ಸುಕ್ಕುಗಳನ್ನು ನಿವಾರಿಸ್ತದೆ ಮತ್ತು ಚರ್ಮದ ಕಿರಿಕಿರಿಯನ್ನು ಎಲ್ಲನೂ ಕಡಿಮೆ ಮಾಡ್ತದೆ. ಇದು ತುಂಬ ಒಳ್ಳೆಯದು. ಈ ಪೌಡರ್ ಹಚ್ಚಿದ ಮೇಲೆ 10 ಅಥವಾ 15 ನಿಮಿಷ ಇದು ಡ್ರೈ ಆಗಕ್ಕೆ ಬಿಡಬೇಕು. ಫಾರ್ ಬೆಸ್ಟ್ ರಿಸಲ್ಟ್ ಯೂಸ್ 1.5 ವೀಕ್. ತುಂಬ ರಿಸಲ್ಟ್ ಬರುತ್ತೆ. ಇದನ್ನು ನೀವು 1 ತಿಂಗಳಲ್ಲಿ 2 ವಾರ ಯೂಸ್ ಮಾಡಿ ನೋಡಿ. ನಿಮ್ಮ ಮುಖದಲ್ಲಿ ಎಷ್ಟು ಬ್ರೈಟ್ನೆಸ್ ಕಾಣಿಸುತ್ತೆ. ಕಳೆ ಎಲ್ಲ ಹೋಗುತ್ತೆ, ಕಣ್ಣು ಹತ್ರ ಬ್ಲ್ಯಾಕೆಸ್ ಹೋಗುತ್ತೆ, ಮೂಗತ್ರ ವೈಟು ಬ್ಲ್ಯಾಕೆಸ್ ಎಲ್ಲ ರಿಮೂವ್ ಆಗುತ್ತೆ. ವಾರದಲ್ಲಿ 2 ದಿನ ಯೂಸ್ ಮಾಡಿ ಸಾಕು, ಜಾಸ್ತಿ ದಿನ ಯೂಸ್ ಮಾಡಬೇಡಿ. ಇದು ನೋಡಿ, ಇದು ಎಲ್ಲ ಡ್ರೈ ಆಗಬೇಕು. ನಾನು ಒಂದು ಸತಿನೂ ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಸ್ ವಾಶ್ ಆಗಲಿ ಮಾಸ್ಕ್ ಆಗಲಿ ಮಾಡಿಸ್ಕೊಂಡಿಲ್ಲ. ಅದನ್ನು ನೋಡಬೇಕು ಯಾವ ಥರ ಮಾಡಿಸ್ಕೊಂಡ್ರೆ ಯಾವ ಥರ ಚೇಂಜಸ್ ಕಾಣಿಸುತ್ತೆ, ಮನೇಲಿ ಮಾಡ್ಕೊಂಡ್ರೆ ಯಾವ ಥರ ಚೇಂಜಸ್ ಕಾಣಿಸುತ್ತೆ ಅಂತ ಅದೊಂದು ಸಲ ಟ್ರೈ ಮಾಡಬೇಕು. ಅದನ್ನು ಯಾವಾಗಾದ್ರೂ ಮಾಡಿಸ್ಕೊತೀನಿ. ನೋಡಿ, ಈಗ ಡ್ರೈ ಆಗೋಷ್ಟರಲ್ಲಿ ನಾನು ನೈಲ್ ಪಾಲಿಶ್ ರಿಮೂವ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ನೈಲ್ ಪಾಲಿಶ್ ರಿಮೂವ್ ಕೂಡ ಮಾಡಿಕೊಂಡೆ. ಅಷ್ಟರಲ್ಲಿ ಫುಲ್ಲು ಫೇಸ್ ಎಲ್ಲ ಡ್ರೈ ಆಗಿದೆ. ನೋಡಿ, ಒಂದು ಸ್ವಲ್ಪ ಹಿಂಗೆ ಅಂದ್ಕೋತಾ ಇಲ್ಲ, ಇಷ್ಟು ಡ್ರೈ ಆಗಬೇಕು, ಫುಲ್ಲು ಡ್ರೈ ಆಗಬೇಕು. ಇದನ್ನು ಈಗ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೊಬಿಡ್ಬೇಕು. ನೋಡಿ ನೀವೇ ರಿಸಲ್ಟ್ನ, ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ, ಎಷ್ಟು ಸ್ಮೂತಾಗಿ ಕಾಣಿಸ್ತಿದೆ ಅಂತ ನೀವೇ ಅಬ್ಸರ್ವ್ ಮಾಡುತ್ತೀರಾ. ನೀವು ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ನೆಕ್ಸ್ಟ್ ಅಪ್ಲೈ ಮಾಡ್ತಾ ಇರೋದು ನಾನು ಎವರಿ ಯೂತ್ ನ್ಯಾಚುರಲ್ ಗ್ಲೋ ಆರೆಂಜ್ ಫೀಲ್ ಆಫ್ ಮಾಸ್ಕ್. ಇದನ್ನು ಲಾಸ್ಟಲ್ಲಿ ಎಲ್ಲ
ಫೇಸ್ ವಾಶ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಈ ಮಾಸ್ಕ್ನ ಅಪ್ಲೈ ಮಾಡಿ ಇದು ಕೂಡ ಡ್ರೈ ಆಗಬೇಕು, ಅಲ್ಲಿಗಂತ ಬಿಡಬೇಕು. ಇದು ಒಂದು 10-15 ಮಿನಿಟ್ಸು ಇಲ್ಲ 20 ಮಿನಿಟ್ಸ್ ಬಿಟ್ಟು ಅದು ಮಾಸ್ಕ್ ಹಾಕಿರ್ತೀವಲ್ಲ ಅದು ಎಲ್ಲ ರಿಮೂವ್ ಆಗ್ತಾ ಇರುತ್ತೆ. ಅದು ಮಾಸ್ಕ್ ಹಾಕಿರ್ತೀವಲ್ವ ಅದೆಲ್ಲ ಬಿಟ್ಕೊಡ್ತಾ ಇರುತ್ತೆ. ಆಗ ಅದನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಇದನ್ನು ನಾನು ಕತ್ಕ ಹಾಕೋತಾ ಇಲ್ಲ, ಬರೀ ಫೇಸ್ ಮಾತ್ರ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಫುಲ್ಲು ಏನೂ ಅನ್ಕೋತಾ ಇಲ್ಲ, ಎಲ್ಲ ಫುಲ್ ಒಣಗಿದೆ. ಈ ಥರ ಬಿಟ್ಕೊಳ್ಳುತ್ತೆ. ಆಗ ಅದನ್ನೆಲ್ಲ ರಿಮೂವ್ ಮಾಡಬೇಕು, ಅಂದರೆ ಅದನ್ನು ಕಿತ್ತಾಕಬೇಕು. ಸ್ವಲ್ಪ ನೋವಾಗುತ್ತೆ. ಚೆನ್ನಾಗಿ ಒಣಮೇಲೆ ಕಿತ್ತಾಕಬೇಕು. ಆಗ ಫೇಸ್ಗೆ ಒಂದು ಸ್ವಲ್ಪ ಇನ್ನು ಜಾಸ್ತಿ ಗ್ಲೋಯಿಂಗ್ ಬರುತ್ತೆ. ಮನೇಲಿ ಕಿತ್ಲೆಹಣ್ಣು ಇರುತ್ತಲ್ಲ, ಕಿತ್ಲೆಹಣ್ಣು ಹಣ್ಣು ತಿನ್ಬೋದು. ಸಿಪ್ಪೆ ಕೂಡ ಅದು ಫೇಸ್ಗೆ ಈ ಥರ ರಬ್ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಕಿತ್ಲೆನೆಲ್ಲ ಇಲ್ಲ ಅಂತಂದರೆ ಇವಾಗ ನಾವು ಹೆಂಗಿದ್ರು ರೈಸ್ ಮಾಡ್ತೀವಿ ಅಲ್ವಾ, ಅದನ್ನು ಅಕ್ಕಿ ತೊಳೆದಿರೋ ನೀರನ್ನ ಮುಖಕ್ಕೆ ಹಾಕೊಂಡು ತೊಳ್ಕೊತಾ ಇದ್ರೆ ಅದು ಕೂಡ ನೈಸ್ ಆಗುತ್ತೆ. ಸ್ಕಿನ್ನು ತುಂಬ ಸ್ಮೂತ್ ನೈಸ್ ಆಗುತ್ತೆ. ನೋಡಿ ನೀವೇ ನೋಡ್ತಿದ್ದೀರಲ್ಲ, ಸ್ಕಿನ್ನು ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ, ಎಷ್ಟು ಸ್ಮೂತಾಗಿ ಬ್ರೈಟಾಗಿ ಕಾಣಿಸ್ತಿದೆ ಅಂತ. ಮನೇಲೇ ಇರೋ ಪದಾರ್ಥನ ನಾವು ಯೂಸ್ ಮಾಡಿಕೊಂಡು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಈ ಥರ ಮೊಸರು, ಕಾಫಿ ಪುಡಿ, ಸಕ್ಕರೆ, ನಿಂಬೆಹಣ್ಣು, ಟೊಮೊಟೊ ಸ್ಲೈಸು, ಹಾಲು, ಕೊಬ್ಬರಿ ಎಣ್ಣೆ ಇವೆಲ್ಲನೂ ಯೂಸ್ ಮಾಡಿಕೊಂಡು ನಾವು ಮನೆಯಲ್ಲೇ ಸ್ಕಿನ್ ಕೇರ್ ಮಾಡ್ಬೋದು. ನೆಕ್ಸ್ಟು ಸ್ಕಿನ್ ಮಾತ್ರ ಕೇರ್ ಮಾಡೋದು ಸಾಕಾ, ಏರ್ ಕೇರ್ ಮಾಡೋದು ಬೇಡವಾ? ಇನ್ನು ಕೂದಲಿನ ಕೇರ್ ಯಾವ ಥರ ಅಂತಂದರೆ ನಾನು ಬಳಸೋದು ಫ್ಲೆಕ್ಸಿಡ್ ಜೆಲ್ಲು. ಇದು ತುಂಬ ಯೂಸ್ ಆಗುತ್ತೆ, ಕೂದಲು ಬೆಳೆಯೋಕ್ಕೆ ತುಂಬ ಯೂಸ್ ಆಗುತ್ತೆ ಇದು. ನೆಕ್ಸ್ಟು ಏರ್ ಫೀಸ್ನ ಕಡಿಮೆ ಮಾಡಿ ಕೂದಲು ಹೊಳೆಯೋಗೆ ಮತ್ತು ಮೃದು ಆಗೋ ಥರ ಮಾಡುತ್ತೆ. ಅಗಸೆ ಬೀಜದಲ್ಲಿ ವಿಟಮಿನ್ 3, ಒಮೆಗಾ 3 ಇರೋದ್ರಿಂದ ಕೂದಲಿನ ಪೋಷಣೆಗೆ ತುಂಬ ಪ್ರಯೋಜನಕಾರಿಯಾಗುತ್ತೆ. ಕವಲು ಹೊಡೆದಿರುತ್ತಲ್ಲ ಆ ಕೂದಲು ಕೂಡ ಕಡಿಮೆ ಮಾಡುತ್ತೆ. ನೆಕ್ಸ್ಟು ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ. ಒಂಥರ ಸ್ಮೂತ್ ಶೈನೆಸ್ಟ್ ಹೇರ್ ಬರುತ್ತೆ. ಇದು ತುಂಬ ಯೂಸ್ ಆಗುವಂಥದ್ದು ಫ್ಲೆಕ್ಸಿಡ್ ಜೆಲ್, ಅಗಸೆ ಬೀಜದ ಜೆಲ್ಲು ತುಂಬ ಯೂಸ್ ಆಗುತ್ತೆ. ಇದನ್ನು ನಾವು ಅಗಸೆ ಬೀಜದ ಜೆಲ್ ಜೊತೆ ಆಲೋವೆರಾ ಜೆಲ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು. ತುಂಬ ಯೂಸ್ ಆಗುತ್ತೆ, ತುಂಬ ಬೆನಿಫಿಟ್ಸ್ ಸಿಗುತ್ತೆ. ನೋಡಿ ಇದನ್ನು ನೆತ್ತಿಗೆ ಕೂದಲನ್ನ ಬೇರೆ ಮಾಡಿ ಅದನ್ನು ಜೆಲ್ ಹಾಕಿ ಮಸಾಜ್ ಮಾಡಬೇಕು. ಒಂದು 20 ನಿಮಿಷನಾದ್ರು, ಒಂದು 1/4 ಗಂಟೆ ಮಸಾಜ್ ಮಾಡಬೇಕು. ಫುಲ್ಲು ಏರ್ಗೆ, ನೆತ್ತಿಗೆ ಫುಲ್ ಹಾಕಬೇಕು, ಅಪ್ಲೈ ಮಾಡಬೇಕು. ಇದನ್ನು ಎಷ್ಟು ತಣ್ಣಗಾಗುತ್ತೆ, ಒಂಥರ ಎಷ್ಟು ತುಂಬ ಫೀಲ್ ಆಗುತ್ತೆ, ಒಂಥರ ಮಸಾಜ್ ಮಾಡ್ತಾರೆ, ತುಂಬ ಫೀಲ್ ಆಗುತ್ತೆ. ಇದನ್ನು ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟು ಇದನ್ನು ವಾಶ್ ಮಾಡ್ಕೊಬಿಡ್ಬೇಕು. ನಾವು ಯಾವ ಶಾಂಪು ಹಾಕ್ತೀವಿ ಆ ಶಾಂಪಲ್ಲಿ ವಾಶ್ ಮಾಡ್ಕೊಬಿಡ್ಬೇಕು. ಈ ಫ್ಲೆಕ್ಸಿಡ್ ಜೆಲ್ಲನ್ನು ನಾವು ಎಣ್ಣೆ ಹಾಕ್ದಾಗ ಯೂಸ್ ಮಾಡಬಾರ್ದು. ಎಣ್ಣೆ ಹಾಕಲಿಲ್ಲ ಅಂತಂದಾಗ ಯೂಸ್ ಮಾಡಬೇಕು. ಶಾಂಪು ಹಾಕ್ತೀವಿ ಅಂತ ಅಂದ್ಬಿಟ್ಟು ಜಾಸ್ತಿ ಶಾಂಪು ಹಾಕಬಾರ್ದು, ಸ್ವಲ್ಪ ಹಾಕಬೇಕು. ಒಂದು 1/4 ಭಾಗ ಅಷ್ಟು ಹಾಕಿದ್ರೆ ಶಾಂಪು ಸಾಕು. ಅಷ್ಟರಲ್ಲೇ ನೋಡಿ ಇದನ್ನು ನಾನು 1 ಅವರು, ಅರ್ಧ ಅವರು ನೆನೆಸ್ತೀನಿ. ನೆನೆಸಾದ್ಮೇಲೆ ಇದನ್ನು ವಾಶ್ ಮಾಡ್ತೀನಿ. ನೋಡಿ ಆಗ ಯಾವ ಥರ ಶೈನ್ ಇರುತ್ತೆ, ಯಾವ ಥರ ಸ್ಮೂತ್ ಇರುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಿ. ಎಣ್ಣೆಯಲ್ಲಿ ಹಾಕಾದ್ಮೇಲೆ ಈ ಥರ ಎತ್ತಿ ತಲೆನ ಗಂಟು ಹಾಕಬೇಕು. ನೋಡಿ ವಾಶ್ ಆಗಿದೆ, ಎಷ್ಟು ಶೈನಾಗಿ ಕಾಣಿಸ್ತಿದೆ, ಸ್ಮೂತಾಗಿದೆ ಅಂತ. ನಂದು ಸ್ವಲ್ಪ ರಫ್ ಇತ್ತು, ಇದು ಹಾಕೋತ್ತವಿಂದ ನಂದು ನೈಸಾಗಿ ಸ್ಮೂತಾಗಿದೆ. ಏರ್ ನೋಡಿ ಎಷ್ಟು ಸ್ಮೂತಾಗಿದೆ ಅಂತ. ನೀವು ಯೂಸ್ ಮಾಡಿ ಇದನ್ನು ವಾರಕ್ಕೆ 1 ಅಥವಾ 2 ಸತಿ ಯೂಸ್ ಮಾಡ್ಬೋದು. ನಾನು ಹೇಳಿದ್ನಲ್ಲ, ಇದಕ್ಕೆ ಆಲೋವೆರಾ ಜೆಲ್ ಹಾಕೊಂಡು ಯೂಸ್ ಮಾಡಿದ್ರು ಇನ್ನೂ ತುಂಬ ರಿಸಲ್ಟ್ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್.